ಬೆಳಗಾವಿ ಅಧಿವೇಶನದ ಬಳಿ ಅತಿಥಿ ಉಪನ್ಯಾಸಕರು ಪ್ರತಿಭಟನೆ ಕೂತಿದ್ದಾರೆ. ಪ್ರತಿಭಟನೆ ವೇಳೆ ಕಣ್ಣೀರು ಹಾಕಿದ್ದಾರೆ ಮಹಿಳಾ ಅತಿಥಿ ಉಪನ್ಯಾಸಕರು. ಸಾಯಲು ವಿಷ ಕೊಡಿ ಅಂತ ಕಣ್ಣೀರು ಹಾಕಿದ್ದಾರೆ ಒಬ್ಬ ಮಹಿಳೆ. ಸರ್ಕಾರಕ್ಕೆ ಬೀದಿ ನಾಯಿಗಳಿಗೆ ಚಿಕನ್ ಊಟ ಹಾಕೋದಕ್ಕೆ ಹಣ ಇದೆ, ಆದರೆ ನಮಗೆ ಅನ್ಯಾಯ ಮಾಡ್ತಾ ಇದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿರೋದು. ಅವರು ಹೇಳಿರೋದ್ರಲ್ಲಿ ಒಂದು ಪಾಯಿಂಟ್ ಕೂಡ ಇದೆ. ಪಾಪ ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ ಅತಿಥಿ ಶಿಕ್ಷಕರ ಕತೆ ಅತ್ತಾಗ್ಲೂ ಇಲ್ಲ ಇತ್ತಾಗ್ಲೂ ಇಲ್ಲ. ಅವರು ಬಾ ಅಂದಾಗ ಬರಬೇಕು, ನಿಮ್ಮ ಕೆಲಸ ಸಾಕಾಯ್ತಪ್ಪ ಅಂತ ಅಂದರೆ ಹೋಗ್ಬೇಕು. ಅವ್ರು ಅಷ್ಟೇ, ಕೆಲಸ ಇಲ್ಲದೆ ಮನೇಲಿ ಕೂರಬೇಕು. ನಮಗೆ ಭಾಳ ಅನ್ಯಾಯ ಆಗ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಹೇಳ್ತಾರೆ, ಬೀದಿ ನಾಯಿಗಳಿಗೆ ಚಿಕನ್ ಊಟ ಹಾಕೋದಕ್ಕೆ ಈ ಸರ್ಕಾರದಲ್ಲಿ ಹಣ ಇದೆ, ನಮಗೆ ಯಾಕೆ ಕೆಲಸ ಕೊಡ್ತಾ ಇಲ್ಲ ಅನ್ನೋದು ಇವ್ರ ಪ್ರಶ್ನೆ. ಪ್ರತಿಭಟನಾ ಸ್ಥಳಕ್ಕೆ ಸಚಿವ ಸುಧಾಕರ್ ಬರಬೇಕು. 6,600 ಅತಿಥಿ ಉಪನ್ಯಾಸಕರನ್ನ ಕೈಬಿಟ್ಟ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕೈಬಿಟ್ಟಿರುವ ಉಪನ್ಯಾಸಕರನ್ನ ಸೇವೆಯಲ್ಲಿ ಮುಂದುವರಿಸುವಂತೆ ಆಗ್ರಹಿಸಲಾಗಿದೆ. ಉನ್ನತ ಶಿಕ್ಷಣ ಸಚಿವ ಸಿಎಂ ಗಮನಕ್ಕೆ ತಂದರೂ ಕೂಡ ಬೀದಿಗೆ ತಳ್ಳಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಮಹಿಳಾ ಅತಿಥಿ ಉಪನ್ಯಾಸಕರು ಆಕ್ರೋಶವನ್ನು ವ್ಯಕ್ತಪಡಿಸಿರೋದು. ಹೋರಾಟಕ್ಕೆ ಬಂದಿರೋದು ಉದ್ದೇಶ ನಮಗ ವಿಷ ಬೇಕು ಅಂತ ಬಂದಿವಿ. ನಾವು ಭದ್ರತೆ ಬೇಕು ಅಂತ ಬರಕ್ ಬಂದಿಲ್ಲ, ಇಲ್ಲಿ ವಿಷ ಕೊಡ್ರಿ ಅಂತ ಬಂದಿವಿ. ಸರ್ಕಾರಕ್ಕ ವಿಷ ಕೊಡಕ್ಕೂ ರೊಕ್ಕ ಇಲ್ಲ ರೀ. ಯಾಕಂದ್ರೆ ಬಿಟ್ಟಿ ಬ್ಯಾಗ್ಗೆ ಕೊಟ್ಟಿದಾರಲ್ಲ, ಹೇಳ್ರಿ ನಾವು ತರಂದ ವಿಷಾನ ನಮ್ಮ ಮಕ್ಕಳು ತಂದ್ಕೊಡಂದ ವಿಷಾನ ತಗೊಂಡ್ ಕೊಡ್ರಿ ಸರ್. ಇಲ್ಲೇ ಕುಡ್ದು ಬಿದ್ದು ಸಾಯ್ತೀವಿ. ಹೆಣ್ಮಕ್ಳು ಉದ್ಧಾರ ಆಗ್ಬೇಕು, ಹೆಣ್ಮಕ್ಳು ಸದೃಢ ಆಗ್ಬೇಕಂತೇಳಿ ಫ್ರೀ ಬಸ್ ಭಾಗ್ಯ ಕೊಟ್ಟೆ, 2,000 ಕೊಟ್ಟೆ. ಯಾವ್ದೇ ಬೇಕ್ರಿ ನಿಮ್ ಭಾಗ್ಯನ? ನಾವು ದುಡ್ಕೊಂಡ್ ತಿನ್ನ ಕೇಳಕತ್ತೀವಿ. ಇಲ್ಲಿ ಭದ್ರತೆನ ಅದು